ಗೋಕುಲ್ ಮಸಾಲಾ ರುಚಿ ಮತ್ತು ಸ್ವಾದಿಷ್ಟದ ಪ್ರೀತಿಯ ಸಂಗಮ. ಒಂದು ಕಡೆ ಹೋರಾಟ ಯತ್ನಾಳ್ ಅವರ ನೇತೃತ್ವದಲ್ಲಿ ನಡೀತಿದೆ ಸರ್. ಇದೇನೋ ಒಂದು ಕಡೆ ಬಿಜೆಪಿ ಬಣಗಳ ಸೃಷ್ಟಿಯಾಗಿದೆ ಅಂತ ಈಗ ಎಲ್ಲರಿಗೂ ಗೊತ್ತಿದ್ದೈತಿ. ಸ್ವಲ್ಪ ಗುಂಪುಗಳು ಇದ್ದಾವೆ. ಎಲ್ಲರೂ ಕೂಡಿ ಅದನ್ನು ಮಾತಾಡಿ ಬಗೆಹರಿಸ್ಕೊಳ್ಳೋಂಥ ಅವಶ್ಯಕತೆ ಐತಿ. ಅದನ್ನು ನಾವು ಮಾಡ್ಕೊತೇವೆ ಪಕ್ಷದಲ್ಲಿ. ಯತ್ನಾಳ್ ಅವರು ಭಾಳ ಜೋರಾಗಿ ಹೋರಾಟ ಮಾಡ್ತಿದ್ದಾರೆ ಸರ್. ಇನ್ನೊಂದು ಕಡೆ ಬಿಜೆಪಿ ಟೀಮು ಇವತ್ತು ಯತ್ನಾಳ್ ಅವರ ವಿರುದ್ಧ ಪತ್ರ ಚಳುವಳಿ ಆರಂಭವಾಗಿದೆ. ಬಿಜೆಪಿ ಕಾರ್ಯಕರ್ತರು ಪತ್ರ ಬರೀತಿದ್ದಾರೆ. ಇದು ಎಲ್ಲದು ಬಿ ಜೆ ಪಿನ ಯತ್ನಾಳ್ ಅವ್ರು ಮಾಡ್ತಾ ಇರೋದು ಬಿ ಜೆ ಪಿಯಿಂದನೇ, ಇಲ್ಲೇ ಉಳಿದವ್ರು ಮಾಡ್ತಾ ಇರೋದು ಬಿ ಜೆ ಪಿಯಿಂದನೇ. ಇದು ಪತ್ರ ಚಳುವಳಿಯೋದು ನನಗನ್ಸೋ ಮಟ್ಟಿಗೆ ಅವಶ್ಯಕತೆ ಇಲ್ಲ. ಇದು ಇದ್ದಿದ್ದ ವಿಷಯ ಇನ್ನೂ ಹೆಚ್ಚು ಬೆಳೆಸುವಂಥದ್ದು ಆಗ್ತೈತಿ. ಆ ರೀತಿ ಅವಶ್ಯಕತೆ ಇಲ್ಲ ಅಂತ ನನಗನ್ನಿಸ್ತು. ಈ ಗೊಂದಲ ಯಾವಾಗ ಬಗೆಹರಿತು? ಕುತ್ಕೊಂಡು ಬಗೆಹರಿಸ್ಬೇಕು, ಮಾತಾಡಿ ಬಗೆಹರಿಸ್ಬೇಕು. ಟೈಮ್ ಹಿಡಿತೈತಿ. ಇನ್ನೊಂದು ನನಗನ್ಸಿದ್ರೆ ಇನ್ನೊಂದು ತಿಂಗಳು 2 ತಿಂಗಳು ಹೋಗ್ತೈತೆ ಅದು ಬಗೆಹರಿಸಕ್ಕೆ. ಯಾಕಂದ್ರೆ ನಮ್ಮ ವರಿಷ್ಠರು ಈಗ ಡೆಲ್ಲಿ ಎಲೆಕ್ಷನ್ನು, ಬಿಹಾರ್ ಎಲೆಕ್ಷನ್ದಾಗ ಅದರ ಬ್ಯುಸಿ ಇರ್ತಾರೆ. ಅದಾದಮೇಲೆ ಅವ್ರು ಕರೆದು ಮಾತಾಡ್ಬೋದು. ಈಗ ಶಿಸ್ತಿನ ಪಕ್ಷ ಸರ್ ಬಿಜೆಪಿ ಅಂದರೆ, ಅಲ್ಲಿ ಎಲ್ಲೋ ಒಂದು ಕಡೆ ಅಶಿಸ್ತು ಉಂಟಾಗ್ತಿದೆ ಅಂತ ಸ್ವಲ್ಪ. ಈಗ ನೋಡ್ರಿ, ಪಕ್ಷ ಬೆಳೆದಂಗೆ ಬೇರೆ ಬೇರೆ ರೀತಿಯಿಂದ ಸ್ವಲ್ಪ ಈ ರೀತಿ ವಿಚಾರಗಳು ಬರ್ತಾ ಇರೋದು ಸಹಜ. ಹಂಗಾಗಿ ಮತ್ತು ಮೇಲಿನವ್ರಿಗೆ ನಮ್ಮ ವರಿಷ್ಠರು ಈಗ ಬೇರೆ ಬೇರೆ ಮಹಾರಾಷ್ಟ್ರ ಎಲೆಕ್ಷನ್ದಲ್ಲಿ, ಛತ್ತೀಸ್ಗಢ ಎಲೆಕ್ಷನ್ದಲ್ಲಿ ಬ್ಯುಸಿ ಇದ್ದರು. ಈಗ ಡೆಲ್ಲಿ ಎಲೆಕ್ಷನ್ನ ಭಾಳ ಸ್ವಲ್ಪ ದಿನದಲ್ಲೇ ಬರೋದೈತಿ. ಬಿಹಾರ್ ಎಲೆಕ್ಷನ್ನು ಇವೆಲ್ಲದ್ರ ನಡುವೆ ಟೈಮ್ ನೋಡಿ ಅವ್ರು ಕರೆದು ಬಗೆಹರಿಸ್ತಾರೆ ಇವನ್ನೆಲ್ಲ. ಯತ್ನಾಳ್ ಅವಶ್ಯಕತೆ ಸರ್ ಬಿಜೆಪಿ 100%. ಒಂದು ಕಡೆ ಹೋರಾಟ ಯತ್ನಾಳ್ ಅವರ ನೇತೃತ್ವದಲ್ಲಿ ನಡೀತಿದೆ ಸರ್. ಇದೇನೋ ಒಂದು ಕಡೆ ಬಿಜೆಪಿ ಬಣಗಳ ಸೃಷ್ಟಿಯಾಗಿದೆ ಅಂತ ಈಗ ಎಲ್ಲರಿಗೂ ಗೊತ್ತಿದ್ದೈತಿ. ಸ್ವಲ್ಪ ಗುಂಪುಗಳು ಇದ್ದಾವೆ. ಎಲ್ಲರೂ ಕೂಡಿ ಅದನ್ನು ಮಾತಾಡಿ ಬಗೆಹರಿಸ್ಕೊಳ್ಳೋಂಥ ಅವಶ್ಯಕತೆ ಐತಿ. ಅದನ್ನು ನಾವು ಮಾಡ್ಕೊತೇವೆ ಪಕ್ಷದಲ್ಲಿ. ಯತ್ನಾಳ್ ಅವರು ಭಾಳ ಜೋರಾಗಿ ಹೋರಾಟ ಮಾಡ್ತಿದ್ದಾರೆ ಸರ್. ಇನ್ನೊಂದು ಕಡೆ ಬಿಜೆಪಿ ಟೀಮು ಇವತ್ತು ಯತ್ನಾಳ್ ಅವರ ವಿರುದ್ಧ ಪತ್ರ ಚಳುವಳಿ ಆರಂಭವಾಗಿದೆ. ಬಿಜೆಪಿ ಕಾರ್ಯಕರ್ತರು ಪತ್ರ ಬರೀತಿದ್ದಾರೆ. ಇದು ಎಲ್ಲದು ಬಿ ಜೆ ಪಿನ ಯತ್ನಾಳ್ ಅವ್ರು ಮಾಡ್ತಾ ಇರೋದು ಬಿ ಜೆ ಪಿಯಿಂದನೇ, ಇಲ್ಲೇ ಉಳಿದವ್ರು ಮಾಡ್ತಾ ಇರೋದು ಬಿ ಜೆ ಪಿಯಿಂದನೇ. ಇದು ಪತ್ರ ಚಳುವಳಿಯೋದು ನನಗನ್ಸೋ ಮಟ್ಟಿಗೆ ಅವಶ್ಯಕತೆ ಇಲ್ಲ. ಇದು ಇದ್ದಿದ್ದ ವಿಷಯ ಇನ್ನೂ ಹೆಚ್ಚು ಬೆಳೆಸುವಂಥದ್ದು ಆಗ್ತೈತಿ. ಆ ರೀತಿ ಅವಶ್ಯಕತೆ ಇಲ್ಲ ಅಂತ ನನಗನ್ನಿಸ್ತು. ಈ ಗೊಂದಲ ಯಾವಾಗ ಬಗೆಹರಿತು? ಕುತ್ಕೊಂಡು ಬಗೆಹರಿಸ್ಬೇಕು, ಮಾತಾಡಿ ಬಗೆಹರಿಸ್ಬೇಕು. ಟೈಮ್ ಹಿಡಿತೈತಿ. ಇನ್ನೊಂದು ನನಗನ್ಸಿದ್ರೆ ಇನ್ನೊಂದು ತಿಂಗಳು 2 ತಿಂಗಳು ಹೋಗ್ತೈತೆ ಅದು ಬಗೆಹರಿಸಕ್ಕೆ. ಯಾಕಂದ್ರೆ ನಮ್ಮ ವರಿಷ್ಠರು ಈಗ ಡೆಲ್ಲಿ ಎಲೆಕ್ಷನ್ನು, ಬಿಹಾರ್ ಎಲೆಕ್ಷನ್ದಾಗ ಅದರ ಬ್ಯುಸಿ ಇರ್ತಾರೆ. ಅದಾದಮೇಲೆ ಅವ್ರು ಕರೆದು ಮಾತಾಡ್ಬೋದು. ಈಗ ಶಿಸ್ತಿನ ಪಕ್ಷ ಸರ್ ಬಿಜೆಪಿ ಅಂದರೆ, ಅಲ್ಲಿ ಎಲ್ಲೋ ಒಂದು ಕಡೆ ಅಶಿಸ್ತು ಉಂಟಾಗ್ತಿದೆ ಅಂತ ಸ್ವಲ್ಪ. ಈಗ ನೋಡ್ರಿ, ಪಕ್ಷ ಬೆಳೆದಂಗೆ ಬೇರೆ ಬೇರೆ ರೀತಿಯಿಂದ ಸ್ವಲ್ಪ ಈ ರೀತಿ ವಿಚಾರಗಳು ಬರ್ತಾ ಇರೋದು ಸಹಜ. ಹಂಗಾಗಿ ಮತ್ತು ಮೇಲಿನವ್ರಿಗೆ ನಮ್ಮ ವರಿಷ್ಠರು ಈಗ ಬೇರೆ ಬೇರೆ ಮಹಾರಾಷ್ಟ್ರ ಎಲೆಕ್ಷನ್ದಲ್ಲಿ, ಛತ್ತೀಸ್ಗಢ ಎಲೆಕ್ಷನ್ದಲ್ಲಿ ಬ್ಯುಸಿ ಇದ್ದರು. ಈಗ ಡೆಲ್ಲಿ ಎಲೆಕ್ಷನ್ನ ಭಾಳ ಸ್ವಲ್ಪ ದಿನದಲ್ಲೇ ಬರೋದೈತಿ. ಬಿಹಾರ್ ಎಲೆಕ್ಷನ್ನು ಇವೆಲ್ಲದ್ರ ನಡುವೆ ಟೈಮ್ ನೋಡಿ ಅವ್ರು ಕರೆದು ಬಗೆಹರಿಸ್ತಾರೆ ಇವನ್ನೆಲ್ಲ. ಯತ್ನಾಳ್ ಅವಶ್ಯಕತೆ ಸರ್ ಬಿಜೆಪಿ 100%.